ಮಂಗಳೂರಿನ ಹೊರವಲಯದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ಭಾರಿ ಮೊತ್ತದ ಚಿನ್ನಾಭರಣ ಮತ್ತು ನಗದು ದರೋಡೆಯಾಗಿದೆ. ಈ ಪ್ರಕರಣದ ಬೆನ್ನು ಹತ್ತಿರುವ ಪೊಲೀಸರು 6 ತಂಡಗಳನ್ನು ಮಾಡಿ ಎಲ್ಲೆಡೆ ಅಪರಾಧಿಗಳಿಗಾಗಿ ಶೋಧ ನಡೆಸುತ್ತಾರೆ. ಇದೇ ರೀತಿಯ ಕಳವು ಪ್ರಕರಣವೊಂದು ಸುಮಾರು 23 ವರ್ಷಗಳ ಹಿಂದೆ ಮಂಗಳೂರಿನ ಹೊರವಲಯದ ಸುರತ್ಕಲ್ ಸಮೀಪದ ಕಾಟಿಪಳ್ಳ ಎಂಬಲ್ಲಿ ನಡೆದಿದೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸುತ್ತಮುತ್ತ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಇದೆ. ಇದೇ ರೀತಿ ಮುಸ್ಲಿಂ ಬಾಹುಳ್ಯದ ಪ್ರದೇಶವಾದಂಥ ಕಾಟಿಪಳ್ಳ SDC ಬ್ಯಾಂಕಿನ ಶಾಖೆಯಲ್ಲಿ ಆ ಕಳವು ಕೃತ್ಯ ನಡೆದಿದೆ. ನವೆಂಬರ್ 10 ಸೋಮವಾರ ಬೆಳಿಗ್ಗೆ ಬ್ಯಾಂಕಿನ ಸಿಬ್ಬಂದಿಗಳು ಬ್ಯಾಂಕಿಗೆ ಬಂದಾಗ ಎದುರಿನ ಬಾಗಿಲಿನ ಬೀಗಗಳು ಯಥಾಸ್ಥಿತಿಯಲ್ಲಿ ಇದ್ದವು. ಬೀಗ ತೆಗೆದು ಒಳಹೋದಂತಹ ಸಿಬ್ಬಂದಿಗಳು ಸ್ಟ್ರಾಂಗ್ ರೂಮ್ನ ಕಡೆ ನೋಡಿದಾಗ ಸ್ಟ್ರಾಂಗ್ ರೂಮ್ನಲ್ಲಿದ್ದಂತಹ 3 ಕಪಾಟುಗಳ ಬಾಗಿಲು ತೆರೆಯಲ್ಪಟ್ಟಿತ್ತು ಮತ್ತು ಅದರಲ್ಲಿದ್ದಂತಹ ಸುಮಾರು 2 ಕೋಟಿ ರೂಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳು ಮತ್ತು ನಗದು ಕಳವಾಗಿತ್ತು. ಹೌಹಾರಿದಂತಹ ಬ್ಯಾಂಕಿನ ಸಿಬ್ಬಂದಿಗಳು ಇಣುಕಿ ನೋಡಿದಾಗ ಸ್ಟ್ರಾಂಗ್ ರೂಮಿನ ಮೇಲಿನ ಸೀಲಿಂಗ್ ಕಟ್ ಮಾಡಲಾಗಿದ್ದು ಆ ಮೂಲಕ ಒಳಬಂದು ಕಳವು ಮಾಡಿರುವುದು ಖಚಿತವಾಗಿತ್ತು. ತಕ್ಷಣ ಸುರತ್ಕಲ್ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಸುರತ್ಕಲ್ ಠಾಣಾಧಿಕಾರಿಯಾಗಿದ್ದಂತಹ TR ಜಗನ್ನಾಥ್ ಮತ್ತು ಅವರ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದರು. ಆ ವೇಳೆಗಾಗಲೇ ಕಾಟಿಪಳ್ಳ, ಕೃಷ್ಣಾಪುರ ಈ ಪರಿಸರದಲ್ಲಿ ಈ ಸುದ್ದಿ ಹಬ್ಬಿತ್ತು. ಸುಮಾರು 5,000ಕ್ಕೂ ಹೆಚ್ಚು ಜನರು ಬ್ಯಾಂಕಿನ ಮುಂದೆ ಜಮಾಯಿಸಿದರು. ಪೊಲೀಸರ ಶ್ವಾನದಳ ಬೆರಳಚ್ಚು ತಜ್ಞರು ಬರುವಾಗಲೂ ಸಹ ಅಷ್ಟೇ ಸಂಖ್ಯೆಯ ಜನರು ಕುತೂಹಲದಿಂದ ಮತ್ತು ಭಯದಿಂದ ಘಟನೆಯನ್ನು ವೀಕ್ಷಿಸ್ತಿದ್ದರು. ಯಾಕಂತ ಹೇಳಿದರೆ ಆ ಬ್ಯಾಂಕಿನಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದಂತಹ ಗ್ರಾಹಕರೇ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ಪೊಲೀಸರು ಸುರತ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಿಸಿಕೊಂಡು ಬ್ಯಾಂಕಿನ ಸಿಬ್ಬಂದಿಗಳನ್ನೆಲ್ಲ ಠಾಣೆಗೆ ಕರೆಸಿದರು. ಬ್ಯಾಂಕಿನ ದಾಖಲೆ ಪತ್ರಗಳನ್ನು ಠಾಣೆಗೆ ತರಿಸಿದರು. ಕಳವಾದ ಚಿನ್ನಾಭರಣಗಳ ಮೌಲ್ಯಮಾಪನಕ್ಕೆ ಮುಂದಾದರು. ಸುಮಾರು 2 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳು ಕಳವಾಗಿತ್ತು. ಬ್ಯಾಂಕಿನ ಕಟ್ಟಡದ ಮೇಲ್ಭಾಗಕ್ಕೆ ಹೋಗಿ ನೋಡಿದಾಗ ಬ್ಯಾಂಕಿನ ಸೀಲಿಂಗ್ ಅನ್ನು ಅಂದರೆ ಟೆರೆಸ್ ಅನ್ನು ವ್ಯವಸ್ಥಿತ ರೀತಿಯಲ್ಲಿ ಟೆರೆಸ್ ಕಟ್ಟರ್ ಮೆಷಿನ್ ಅನ್ನು ಬಳಸಿ ಕಟ್ ಮಾಡಲಾಗಿತ್ತು, ಒಂದು ಚೌಕಾಕಾರದಲ್ಲಿ. ಅದಕ್ಕೆ ಕರೆಂಟ್ ಕನೆಕ್ಷನ್ ಅನ್ನು ಅದೇ ಬ್ಯಾಂಕಿನ ಒಂದು ಪ್ಲಗ್ನಿಂದ ತೆಗೆಯಲಾಗಿತ್ತು. ಅಲ್ಲೊಂದು ಕಪ್ಪು ಬಣ್ಣದ ಬ್ಯಾಗ್ ಇತ್ತು. ಒಂದು ತಮಿಳು ಪತ್ರಿಕೆಯ ಪ್ರತಿ ಇತ್ತು. ಮೇಲ್ನೋಟಕ್ಕೆ ಇದು ತಮಿಳು ಮೂಲದ ಕಳವು ಮಾಡುವಂತಹ ತಂಡದ ಕೃತ್ಯ ಆಗಿರಬಹುದು ಅಂತ ಹೇಳಿ ಪೊಲೀಸರು ಅಂದಾಜು ಮಾಡಿದರು. ಆಗಿನ SP ಸೀಮಂತ್ ಕುಮಾರ್ ಸಿಂಗ್ ಮತ್ತು ಪಣಮೂರು DSP, ಪ್ರಸ್ತುತ ಉತ್ತರ ವಲಯ IGP ಆಗಿರುವಂತಹ ಲೋಕೇಶ್ ಕುಮಾರ್, DCIB ಪೊಲೀಸರು, ಇಡೀ ಸಬ್ ಡಿವಿಷನ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದರು. ತನಿಖೆಯನ್ನು ಆರಂಭಿಸಿದರು. ಅಲ್ಲಿ ಸಿಕ್ಕಿದ್ದಂಥ ಕಪ್ಪು ಬ್ಯಾಗಿನಲ್ಲಿ ಒಂದು ಎಡೆಪೋಯ ಹಾಸ್ಪಿಟಲ್ನ ಚೀಟಿ ಸಿಕ್ಕಿತ್ತು. ಈ ಚೀಟಿಯನ್ನು ಹಿಡಿದುಕೊಂಡಂತಹ ತನಿಖಾ ತಂಡದಲ್ಲಿದ್ದಂತಹ ಚಾಣಕ್ಷ ಪೊಲೀಸ್ ಅಧಿಕಾರಿ ನಾರಾಯಣ ಮನಿಯಾಣಿ ಅವರು
ಹಾಸ್ಪಿಟ್ಲಿಗೆ ಹೋಗಿ ಆ ಚೀಟಿಯನ್ನು ತೋರಿಸಿದರು. ಈ ರೀತಿಯ ಚೀಟಿಯನ್ನು ಯಾವ ಉದ್ದೇಶಕ್ಕಾಗಿ ಕೊಡಲಾಗುತ್ತದೆ ಅದನ್ನು ಪರಿಶೀಲಿಸಿದಂಥ ಎರೆಫೈ ಆಸ್ಪತ್ರೆಯ ವೈದ್ಯರು ಇದು ಕೈ ಮೂಳೆ ಮುರಿದು ಅವರಿಗೆ ಟ್ರೀಟ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ನೋವು ಉಲ್ಬಣಿಸದಂತೆ ಕೊಡುವಂತಹ ಮಾತ್ರೆಯ ಚೀಟಿ ಅಂತ ಹೇಳಿದರು. ಹಾಗಾದರೆ ಕೈ ಮುರಿದುಕೊಂಡಿದ್ದ ವ್ಯಕ್ತಿ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ ಮತ್ತು ಆತ ಈ ಹಿಂದೆ ಎರೆಫೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಎನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ನಾರಾಯಣ ಮಣಿಯಾನಿ ಅವರು ಆತನ ಹೆಸರನ್ನು ಹುಡುಕಲು ಕೊನೆಗೆ ಬಿಸಿ ರೋಡು ಸಮೀಪದ ಶಾಂತಿ ಅಂಗಡಿಯ ವ್ಯಕ್ತಿಯೊಬ್ಬರ ಬಗ್ಗೆ ಅನುಮಾನ ಸೃಷ್ಟಿಯಾಯಿತು. ಈ ಹಿಂದೆ ಬಂಟ್ವಾಳದಲ್ಲಿಯೂ ಕರ್ತವ್ಯ ನಿರ್ವಹಿಸಿದ ನಾರಾಯಣ ಮಣಿಯಾನಿ ಅವರು ನೇರವಾಗಿ ಬಿಸಿ ರೋಡಿನ ಶಾಂತಿ ಅಂಗಡಿಗೆ ಹೋಗಿ ಆ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಆಗ ಗೊತ್ತಾಯಿತು ಅವರು ಮಂಗಳೂರಿನ ದಕ್ಕೆಯಲ್ಲಿ ಮೀನು ವ್ಯಾಪಾರಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಸುಮಾರು 5 ಗಂಟೆಯ ಹೊತ್ತಿಗೆ ಅವರು ಹೋಗ್ತಾರೆ. ಆದರೆ ಅವರ ಕೈ ಮುರಿದಿತ್ತು, ಈಗ ಗುಣ ಆಗಿದೆ, ಅವರು ಕೆಲಸಕ್ಕೆ ಹೋಗ್ತಾರೆ ಎನ್ನುವಂಥ ಮಾಹಿತಿ ಸಿಕ್ಕಿತು. ಇಷ್ಟೇ ಮಾಹಿತಿಯನ್ನು ಹಿಡಿದುಕೊಂಡಂತಹ ನಾರಾಯಣ ಮಣಿಯಾನಿ ಅವರು ಮರುದಿನ ಮುಂಜಾನೆ 4:30 ವೇಳೆಗೆ ಶಾಂತಿ ಅಂಗಡಿಗೆ ತಲುಪಿದರು ಮತ್ತು ಒಂದು ವಾಹನವನ್ನು ರೆಡಿ ಮಾಡಿ ಇಟ್ಟರು. ಸುಮಾರು 5 ಗಂಟೆಯ ಹೊತ್ತಿಗೆ ಸಂಬಂಧಿತ ವ್ಯಕ್ತಿ ರಸ್ತೆ ಬದಿಗೆ ಬಂದಿದ್ದರು. ಯಾಕಂದರೆ ಆ ಸಂದರ್ಭದಲ್ಲಿ ಮತ್ತು ಈಗಲೂ ಸಹ ಆ ಹೊತ್ತಿಗೆ ದಕ್ಕೆಗೆ ಕೆಲಸಕ್ಕೆ ಹೋಗುವಂತಹ ಮೀನು ವ್ಯಾಪಾರಿಗಳು ಸುಮಾರು 4:30ಯಿಂದ 6 ಗಂಟೆಯ ಒಳಗೆ ಹೋಗ್ತಾರೆ. ಅವರನ್ನು ಕರ್ಕೊಂಡು ಹೋಗ್ಲಿಕ್ಕಂತಲೇ ಟೂರಿಸ್ಟ್ ಕಾರುಗಳು ಎಲ್ಲ ಬರ್ತಾರೆ. ಅವರು ಬಂದು ರಸ್ತೆ ಬದಿಯಲ್ಲಿ ನಿಂತ ಕೂಡಲೇ ನಾರಾಯಣ ಮಣಿಯಾನಿ ಅವರು ತಾನು ತೆಗೆದುಕೊಂಡು ಹೋಗಿದ್ದಂಥ ಕಾರನ್ನು ಮುಂದೆ ಕೊಂಡೋಗಿ ಅವರನ್ನು ಕಾರಿಗೆ ಹತ್ತಿಸಿಕೊಂಡು ದಕ್ಕೆಗೆ ಹೋಗುವುದು. ಅಲ್ಲಿಂದ ಮುಂದೆ ಬಂದು ಪಡೀಲ್ ಜಂಕ್ಷನ್ ಮುಟ್ಟಿದಂಥ ಸಂದರ್ಭದಲ್ಲಿ ಅವರಿಗೆ ವಾಸ್ತವ ಸ್ಥಿತಿಯನ್ನು ವಿವರಿಸಿ, ನಾವು ಪೊಲೀಸು, ಒಂದು ಕೇಸಿನ ತನಿಖೆಯಲ್ಲಿ ಸ್ವಲ್ಪ ಮಾಹಿತಿಗಳು ಬೇಕು, ನಿಮ್ಮನ್ನು ಪಣಂಬೂರು DYSP ಆಫೀಸಿಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ, ಮತ್ತೆ ನಿಮ್ಮನ್ನು ದಕ್ಕೆಗೆ ಬಿಡ್ತೇವೆ ಅಂತ. ಆಯ್ತು ಅಂತೇಳಿ ಅವರು ಒಪ್ಪಿದ್ರು. ಇವರು ನೇರವಾಗಿ ಪಣಂಬೂರು DSP ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇದ್ದಂಥ ಈ ಬ್ಯಾಗನ್ನು ತೋರಿಸಿ, ಅಷ್ಟೊತ್ತಿಗೆ ಅವರು ಹೇಳಿದರು, ಈ ಬ್ಯಾಗು ನನ್ನ ತಮ್ಮ ತೆಗೆದುಕೊಂಡು ಹೋಗಿದ್ದ, ಅದು ನಿಮಗೆ ಎಲ್ಲಿ ಸಿಕ್ಕಿತ್ತು ಅಂತೇಳಿ. ನಿಮ್ಮ ತಮ್ಮ ಎಲ್ಲಿ ಹೋಗಿದ್ದಾನೆ? ಅವ ಕಾರ್ ಡ್ರೈವರು, ಅವ ಮೈಸೂರಿಗೆ ಹೋಗಿದ್ದಾನೆ, 1-2 ದಿವಸದಲ್ಲಿ ಬರ್ತಾನೆ ಅಂತ ಹೇಳಿದ್ರು. ಸರಿ, ಈ ವಿಚಾರವನ್ನು ನೀವು ಯಾರೊಂದಿಗೆ ಡಿಸ್ಕ್ಲೋಸ್ ಮಾಡಬೇಡಿ, ಯಾಕಂದರೆ ಪ್ರಕರಣ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಹೇಳಿ ಅವರಿಗೆ ಹೆದರಿಸಿ ಅವರನ್ನು ಕೊಂಡೋಗಿ ದಕ್ಕೆಗೆ. ಈ ಮಧ್ಯೆ ಮಾತುಕತೆ ನಡೆದಾಗ ತಮ್ಮ NH ಯೂಸುಫ್ ಅವರಿಗೆ ಬೇರೆ ಯಾರು ಪರಿಚಿತರಿದ್ದಾರೆ ಎನ್ನುವುದನ್ನು ಕೇಳಿದರು. ಅಷ್ಟೊತ್ತಿಗೆ ಅವರು ಹೇಳಿದರು, ಸಿದ್ದಕಟ್ಟೆ ಸಮೀಪದ ರಾಯ್ ಎಂಬಲ್ಲಿನ ವಿಠಲ ಶೆಟ್ಟಿ ಎಂಬುವರು ಅವರ ಆತ್ಮೀಯರು, ಅವರಿಬ್ಬರು ಒಟ್ಟಿಗೆ ಇರುವವರು. ಮತ್ತು ವಿಠಲ ಶೆಟ್ಟಿಗೆ ಒಂದು ಬೀಡಿ ಇದೆ, ಒಂದು ಸ್ಥಳೀಯವಾಗಿ ತಯಾರಿಸಿ ಮಾರಾಟ ಮಾಡುವಂಥ ಬೀಡಿ, ಅದರ ಹೆಸರು ತಾಜ್ ಮಹಲ್ ಅಂತೇಳಿ. ಆ ಬೀಡಿಯ ಲೈನಿಗೆಲ್ಲ ತಮ್ಮನ ಕಾರೇ ಹೋಗುವುದು. ಅದರಿಂದಾಗಿ ಅವರು ಸರಿ ಅಂತ ಹೇಳಿ ವಿಠಲ ಶೆಟ್ಟಿಯನ್ನು ಹುಡುಕಲು ನಾರಾಯಣ ಮಣಿಯಾನಿ ಮುಂದಾದರು. ಅವರಿಗೆ ವಿಠಲ ಶೆಟ್ಟಿಯ ವಿಳಾಸ ಗೊತ್ತಿರಲಿಲ್ಲ. ಅದಕ್ಕಾಗಿ ಬಂಟ್ವಾಳ ಪೇಟೆಯ ಸುಮಾರು 10ಕ್ಕೂ ಹೆಚ್ಚು ಗೂಡಂಗಡಿಗಳನ್ನು ಹುಡುಕಿದ್ರು. ಯಾಕಂದರೆ ಬೀಡಿ ಮಾರಾಟ ಮಾಡೋದು ಹೆಚ್ಚಾಗಿ ಈ ಗೂಡಂಗಡಿಯವರು. ಕೊನೆಗೆ ಜಕ್ಕಿರಬೆಟ್ಟು ಬಳಿಯ ಒಂದು ಗೂಡಂಗಡಿಯಲ್ಲಿ ತಾಜ್ಮಹಲ್ ಬೀಡಿಯ ಕಟ್ಟು ಸಿಕ್ಕಿತ್ತು ಮತ್ತು ಅದರ ವಿಳಾಸ ಸಿಕ್ಕಿತ್ತು. ನೋಡುವಾಗ ಅದು ಸಿದ್ದಕಟ್ಟೆ ಸಮೀಪದ ಸೊರ್ನಾಡು ಎಂಬ. ನೇರವಾಗಿ ಇವರು ಆ ಅಡ್ರೆಸ್ಸಿಗೆ ಹೋದರು. ಅಲ್ಲಿ ನೋಡುವಾಗ
ವಿಠಲ ಶೆಟ್ಟಿ ಇರಲಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಬೆಳಗಾವಿಗೆ ಹೋಗಿದ್ದಾರೆ, ಬಿಡಿ ಲೈನಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಅದು ಬಂದಿರಬೇಕು ಹೆಚ್ಚಿನ ಅಂಶ ಹೆಂಡತಿ ಮನೆಯಲ್ಲಿರ್ಬೇಕು. ಹೆಂಡತಿ ಮನೆಯಲ್ಲಿ ಅದು ಮುಡಿಪು ಸಮೀಪದ ಹೂ ಹಾಕುವ ಕಲ್ಲು ಬಳಿ ಅವರ ಹೆಂಡತಿ ಮನೆ, ಅಲ್ಲಿಗೆ ಬಂದಿರಬೇಕು. ನಾರಾಯಣ ಮಣಿಯಣಿಯವರು ನೇರವಾಗಿ ಅಲ್ಲಿಂದ ಸೀದಾ ಪೂಪಾಡಿ ಕಲ್ಲಿಗೆ ಹೋದರು. ಅಲ್ಲಿ ವಿಠಲ ಶೆಟ್ಟಿ ತನ್ನ ಪತ್ನಿಯ ಮನೆಯಲ್ಲಿ ಇದ್ರು. ಅವರನ್ನು ಕರೆಸಿ ವಾಹನದಲ್ಲಿ ಕುಳ್ಳಿರಿಸಿ ಬಿಡಿ ವ್ಯವಹಾರದ ಬಗ್ಗೆ ಮಾತನಾಡುತ್ತಾ ಹೇಳಿದ್ರು, ವಿಚಾರ ಎಲ್ಲ ಗೊತ್ತಾಗಿದೆ, ಸತ್ಯ ಹೇಳಿ. ಯೂಸುಫ್ ಸಿಕ್ಕಿದ್ದಾನೆ ಅಂತ ಹೇಳಿದ್ರು. ಯೂಸುಫ್ ಸಿಕ್ಕಿದ್ದಾನೆ ಅಂತ ಹೇಳಿದ ಕೂಡಲೇ ವಿಠಲ ಶೆಟ್ಟಿಯ ಮುಖದ ಚಾರೆ ಬದಲಾಯಿತು. ಆಗ ಗೊತ್ತಾಯ್ತು ಇವ ಕಲ್ಪ್ರಿಟ್ ಅಂತ. ಮತ್ತೆ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಬೇಕಂತ ಹೇಳಿದ್ರೆ ಏನು ಬೇಡ, ನಾನು ವಿಚಾರ ತಿಳಿಸ್ತೇನೆ ಅಂತ ಹೇಳಿದ್ರು. ಇಲ್ಲ, ಬಂಗಾರ ಎಲ್ಲ ನಮ್ಮ ಪಾಲಿದ್ದು, ನಂದು ಮತ್ತು ಯೂಸುಫ್ ಪಾಲಿದ್ದು ಬಂಗಾರ ಬಿಸಿ ರೋಡಿನ ಚಿಕೋರಿ ಹೋಟೆಲ್ನ ಪಕ್ಕದ ಒಂದು ಹಳೆಯ ಮನೆಯಲ್ಲಿ ಇದೆ. ಅದು ನನ್ನ ಗೋಡಾನು ಅಂತ, ಬೀಡಿಯ ಎಲೆ ತಂಬಾಕು ಎಲ್ಲ ಶೇಖರಿಸಿರುವಂಥ ಗೋಡಾನು ಅಲ್ಲಿ ಇದೆ. ನೇರವಾಗಿ ಅಲ್ಲಿ ಹೋಗಿ ನೋಡಿದಾಗ ಕಾಟಿಪಳ್ಳ SDC ಬ್ಯಾಂಕಿನ ಶಾಖೆಯಿಂದ ಕಳವು ಮಾಡಲಾಗಿದ್ದಂತಹ ಎಲ್ಲ ಬಂಗಾರಗಳು ಅಲ್ಲಿ ಭದ್ರವಾಗಿ ಇದ್ದವು. ಯಾಕಂದರೆ ಅವರು ಅದನ್ನು ಪಾಲು ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಕಳವು ಮಾಡಿದ ಬಂಗಾರವನ್ನು ಕೊಂಡೋಗಿ ಅಲ್ಲಿ ಇಟ್ಟು ವಿಠಲ ಶೆಟ್ಟಿ ಬೆಳಗಾವಿಗೆ ಹೋಗಿದ್ದರೆ ಯೂಸುಫ್ ಮೈಸೂರಿಗೆ ಹೋಗಿದ್ದ. ಆದ್ದರಿಂದ ಅವರು ಇಬ್ಬರು ಮತ್ತೆ ಬಂದು ಇದನ್ನು ಪಾಲು ಮಾಡುವಂತ ಇದ್ರು. ಸ್ವಲ್ಪ ಬಂಗಾರವನ್ನು ಅದೇ ಬಿಲ್ಡಿಂಗಿನ ಮಾಲೀಕ ಮತ್ತು ಅದೇ ಬಿಲ್ಡಿಂಗಿನಲ್ಲಿ ಚಿನ್ನದ ಕುಸರಿ ಕೆಲಸ ಮಾಡುತ್ತಿದ್ದ ಶ್ರೀಪತಿ ಆಚಾರ್ಯ ಅವರಿಗೆ ಕೊಟ್ಟಿದ್ದರು. ಈ ಶ್ರೀಪತಿ ಆಚಾರ್ಯ ಆ ಬ್ಯಾಂಕಿನ ಅಪ್ರೈಸರು ಹೌದು. ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಬ್ಯಾಂಕಿನಲ್ಲಿ ಎಷ್ಟು ಚಿನ್ನಾಭರಣಗಳ ಇದೆ. ಆದ್ದರಿಂದ ಈ ಎಲ್ಲ ಮಾಹಿತಿ ಪಡೆದಂತ ಪೊಲೀಸರು ಇಮಿಡಿಯೇಟ್ ಆಗಿ ಶ್ರೀಪತಿ ಆಚಾರ್ಯನಲ್ಲಿಗೆ ಹೋದರು. ಶ್ರೀಪತಿ ಆಚಾರ್ಯ ಪೊಲೀಸರೊಟ್ಟಿಗೆ ಅವರ ಮನೆಗೆ ಹೋದರು. ಮನೆಯಲ್ಲಿ ಸರ್ಚ್ ಮಾಡಿದರು, ಮನೆಯಲ್ಲಿ ಏನು ಸಿಕ್ಕಿರಲಿಲ್ಲ. ಮತ್ತೆ ಬಾವಿ ನೋಡಿದಾಗ ಒಂದು ಹಗ್ಗ ಇಳಿಬಿಡಲಾಗಿತ್ತು. ಯಾಕಂದರೆ ಬಾವಿಗೆ ಮೋಟಾರ್ ಪಂಪ್ ಅಳವಡಿಸಲಾಗಿತ್ತು, ಅದರ ಫುಟ್ಬಾಲ್ ಇತ್ತು, ಅದಕ್ಕೆ ಸರಿಯಾಗಿ ಒಂದು ಹಗ್ಗ ಇಳಿಯ ಬಿಡಲಾಗಿತ್ತು. ಕೇಳಿದಾಗ ಅದು ಮೋಟಾರ್ ಪಂಪಿಗೆ ಭದ್ರತೆಗಾಗಿ ಅದನ್ನು ಕಟ್ಟಿದ್ದೇವೆ ಅಂತ ಹೇಳಿದರು. ಮತ್ತೆ ಪೊಲೀಸರು ಅದನ್ನು ಹೇಳಿದಾಗ ಅದು ನೇರ ಬಂತು. ನೇರ ಬಂದಾಗ ಅದರಲ್ಲಿ ಚಿನ್ನಾಭರಣಗಳು ಸಿಕ್ಕಿದವು. ಆಗ ಗೊತ್ತಾಯಿತು ಯೂಸುಫ್, ವಿಠಲ ಶೆಟ್ಟಿ ಮತ್ತು ಶ್ರೀಪತಿ ಆಚಾರ್ಯ ಈ ಮೂವರು ಸೇರಿ ಈ ಕೃತ್ಯ ಮಾಡಿದ್ದಾರೆ ಅಂತ. ಅಷ್ಟೊತ್ತಿಗೆ ಯೂಸುಫು ಮುಂಬೈಗೆ ಬಾಡಿಗೆಗೆ ಹೋದ ಅಂತ ಮಾಹಿತಿ ಬಂತು. ಮುಂಬೈನಲ್ಲಿ ಆಗಿನ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್, ಈಗ ನಿವೃತ್ತರಾಗಿದ್ದಾರೆ, ಪ್ರಕಾಶ್ ಭಂಡಾರಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು. ಅವರು ಅಲ್ಲಿ ಯೂಸುಫನ್ನು ಸೆಕ್ಯೂರ್ ಮಾಡಿದ್ರು. ಮತ್ತೆ ಇಲ್ಲಿಂದ ಪೊಲೀಸರ ತಂಡ ಹೋಗಿ ಅದನ್ನು ಕರ್ಕೊಂಡು ಬಂದರು. ಮೂವರನ್ನು ಸೇರಿಸಿ ವಿಚಾರಣೆ ಮಾಡಲಾಯಿತು. ಇಷ್ಟೊತ್ತಿಗೆ ಅದರಲ್ಲಿ ಮತ್ತೊಬ್ಬ ಎಂಟ್ರಿ ಆದ. ಆತನ ಹೆಸರು ಲಕ್ಷ್ಮಣ. ಈತ ಆ ಬ್ಯಾಂಕಿನ ಸಿಬ್ಬಂದಿ, ಒಳ್ಳೆಯ ಕ್ರಿಕೆಟ್ ಆಟಗಾರ. ಹಲವಾರು ಕಡೆ ಕ್ರಿಕೆಟ್ ಮ್ಯಾಚ್ ಆಗುವಾಗ ಅವೆಲ್ಲ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಈತನಿಗೆ ಯೂಸುಫ್ನ ಪರಿಚಯ ಆಗಿತ್ತು. ಯೂಸುಫ್ ಸಹ ಕ್ರಿಕೆಟ್ ಆಟ ಆಡ್ತಾ ಇದ್ದ. ಈ ಆಟ ಅವರಿಬ್ಬರನ್ನು ಬೆಸೆದಿತ್ತು. ಅವರಿಬ್ಬರು ಕಿನ್ನಿಗೊಳ್ಳಿಯ ಹೋಟೆಲ್ ಒಂದರಲ್ಲಿ ಕೂತುಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಬ್ಯಾಂಕಿನ ಒಳಗಿನ ಸ್ಥಿತಿಯನ್ನು ವಿವರಿಸಿದ್ರು. ಮತ್ತು ಬ್ಯಾಂಕಿನಲ್ಲಿ ಎಷ್ಟು ಚಿನ್ನಾಭರಣ ನಗದು ಇದೆ ಎನ್ನುವುದನ್ನು ಅವರಿಬ್ಬರು ಶೇರ್ ಮಾಡಿಕೊಂಡಿದ್ರು. ಆದ್ದರಿಂದಲೇ ಯೂಸುಫು ಈ ಕಳವು ಮಾಡುವಂಥ ಪ್ರಯತ್ನಕ್ಕೆ ಕೈ ಇಟ್ಟಿದ್ದ. ಆತ ತನ್ನ ಜೊತೆಗಾರನಾಗಿದ್ದಂಥ ವಿಠಲ ಶೆಟ್ಟಿಯೊಂದಿಗೆ ಹಂಚಿಕೊಂಡಿದ್ದ. ವಿಠಲ ಶೆಟ್ಟಿಯು ಇದಕ್ಕೆ
ಸಹಕಾರ ನೀಡಿದ. ಹಾಗೆ ಯೂಸುಫ್ ಕೊಯಮತ್ತೂರಿಗೆ ಹೋಗಿ ಅಲ್ಲಿ ಒಂದು ಮೆಷಿನ್ ಅನ್ನು ಪರ್ಚೇಸ್ ಮಾಡಿದ. ಅದು ಏನಂತ ಹೇಳಿದ್ರೆ ಸೀಲಿಂಗ್ ಅನ್ನು ಕಟ್ ಮಾಡುವಂತ ಮೆಷಿನ್. ಅದು ವಿದ್ಯುತ್ ಆಧಾರದಲ್ಲಿ ಕಾರ್ಯ ನಿರ್ವಹಿಸುತ್ತದೆ. ಅದನ್ನು ಇಟ್ಕೊಂಡು ಬರುವಾಗ ಅದಕ್ಕೆ ಒಂದು ದಿನತಂತಿ ಪತ್ರಿಕೆಯಲ್ಲಿ ಅದನ್ನು ಸುತ್ತಿಕೊಂಡು ಬಂದಿದ್ದ. ಅದನ್ನು ತಗೊಂಡು ಹೋಗ್ಲಿಕ್ಕೆ ಒಂದು ಬ್ಯಾಗ್ ಬೇಕಿತ್ತು. ಅದಕ್ಕಾಗಿ ಅಣ್ಣನ ಬ್ಯಾಗ್ ಅನ್ನು ಬಳಸಿಕೊಂಡಿದ್ದ. ಕೆಲಸ ಮುಗಿದ ಬಳಿಕ ಬ್ಯಾಗ್ ಮತ್ತು ಆ ದಿನದಂತಿ ಪತ್ರಿಕೆಯನ್ನು ಅಲ್ಲೇ ಬಿಟ್ಟು ಈ ಮೆಷಿನ್ ಅನ್ನು ಎತ್ಕೊಂಡು ಇವರು ಹೋದರು. ಪೊಲೀಸರು ಕೇವಲ 4-5 ದಿನಗಳಲ್ಲಿ ಈ ಪ್ರಕರಣವನ್ನು ಪತ್ತೆ ಹಚ್ಚಿದ್ರು. ತದನಂತರ ತನಿಖೆ ನಡೆಸಿದರು. ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದರು. ರಿಕವರಿ ಮಾಡಿದಂತಹ ಅಷ್ಟು ಚಿನ್ನಾಭರಣಗಳನ್ನು ನ್ಯಾಯಾಲಯಕ್ಕೆ PF ಹಾಕಲಾಯಿತು ಮತ್ತು ಆ ಚಿನ್ನಾಭರಣಗಳನ್ನು ಜಿಲ್ಲಾ ಟ್ರೆಜರಿಯಲ್ಲಿ ಇಡಲಾಗಿತ್ತು. ಯಾಕಂದರೆ ಭದ್ರತೆ ಬೇಕಿತ್ತು. ಅದಕ್ಕಾಗಿ ಜಿಲ್ಲಾ ಟ್ರೆಜರಿಯಲ್ಲಿ ಇಟ್ಟಿದ್ರು. ಅದು ನ್ಯಾಯಾಲಯದ ಅನುಮತಿಯ ಮೇರೆಗೆ. ಇದೇ ಸಂದರ್ಭದಲ್ಲಿ ಆ ಚಿನ್ನದ ಗ್ರಾಹಕರು ಬ್ಯಾಂಕಿನ ಮೇಲೆ ಒತ್ತಡ ಹೇರಲಿಕ್ಕೆ ಶುರು ಮಾಡಿದರು. ಚಿನ್ನ ಸಿಕ್ಕಿದೆ ನಮಗೆ ಕೊಡಿ ಅಂತೇಳಿ. ಆದರೆ ನ್ಯಾಯಾಲಯದ ಸೂಚನೆ ಇಲ್ಲದೆ ಆ ಚಿನ್ನವನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪೊಲೀಸರು ಕೈ ಕಟ್ಟಿದಂತಾಯಿತು. ಇಂಥ ಸಂದರ್ಭದಲ್ಲಿ ಪೊಲೀಸರೇ ಬ್ಯಾಂಕಿನವರಿಗೆ ಸೂಚನೆ ಕೊಟ್ಟು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಚಿನ್ನ ರಿಲೀಸ್ ಮಾಡಬೇಕು ಅಂತೇಳಿ. ಯಾಕಂತ ಹೇಳಿದರೆ ಎಲ್ಲಿಂದ ಚಿನ್ನಾಭರಣಗಳು ಕಳವಾಗಿದೆಯೋ ಅದು ಬ್ಯಾಂಕಿನ ಸೊತ್ತು ಆಗ್ತದೆ. ಆ ಬ್ಯಾಂಕು ಆ ಚಿನ್ನಾಭರಣಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ಆದ್ದರಿಂದ ಬ್ಯಾಂಕ್ ಅದಕ್ಕೆ ಕಸ್ಟೋಡಿಯನ್. ಮಾಲೀಕರು ಯಾರೇ ಇರಲಿ ಬ್ಯಾಂಕ್ ಅದಕ್ಕೆ ಕಸ್ಟೋಡಿಯನ್ ಆಗಿರ್ತಾರೆ. ಆದ್ದರಿಂದ ಕಸ್ಟೋಡಿಯನಿಗೆ ಚಿನ್ನ ರಿಲೀಸ್ ಮಾಡಲಿಕ್ಕೆ ನ್ಯಾಯಾಲಯ ಆದೇಶ ಮಾಡಿದ್ದು. ಅದ ನಂತರ ನ್ಯಾಯಾಲಯ ಆದೇಶದ ಅಷ್ಟು ಚಿನ್ನಾಭರಣಗಳನ್ನು ಬ್ಯಾಂಕಿನ ವಶಕ್ಕೆ ನೀಡಲಾಯಿತು. ಬ್ಯಾಂಕ್ ಅದನ್ನು ಅದರ ಗ್ರಾಹಕರಿಗೆ ಅವರ ಸಾಲ ಸಂದಾಯವಾದರೆ ಆ ಚಿನ್ನವನ್ನು ರಿಲೀಸ್ ಮಾಡ್ಬೋದು. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದು ಚಿನ್ನಾಭರಣಗಳ ಗುರುತು ಪತ್ತೆಗೆ ಅಗತ್ಯ ಇದ್ದರೆ ನ್ಯಾಯಾಲಯಕ್ಕೆ ತರಬೇಕು ಎನ್ನುವಂತಹ ಕಂಡೀಷನ್ ಇತ್ತು. ಇನ್ನು ರಿಲೀಸ್ ಮಾಡುವಾಗಲೂ ನ್ಯಾಯಾಲಯ ಕೆಲವೊಂದು ಕಂಡೀಷನ್ ಆಗ್ತದೆ. ಆ ಕಂಡೀಷನ್ ಇತ್ತು. ಅದಕ್ಕೆ ಎಲ್ಲ ಗ್ರಾಹಕರು ಒಪ್ಪಿಕೊಂಡಿದ್ದರು. ಸುಮಾರು 5 ವರ್ಷಗಳ ಕಾಲ ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ಆರೋಪಿಗಳು ವಿಠಲ ಶೆಟ್ಟಿ, ಯೂಸುಫು, ಶ್ರೀಪತಿ ಆಚಾರ್ಯ ನ್ಯಾಯಾಲಯದಿಂದ ಜಾಮೀನು ಪಡೆದು ಬಿಡುಗಡೆಗೊಂಡಿದ್ದರು. ವಿಚಾರಣೆಗೆ ಹಾಜರಾಗ್ತಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಸರ್ಕಂಟೆನ್ಸ್ ಎವಿಡೆನ್ಸ್ಗಳು ಅಂದರೆ ಸಾಂದರ್ಭಿಕ ಸಾಕ್ಷಿಗಳು ಪೂರಕವಾಗಿದ್ದವು. ಪೊಲೀಸರು ಚಿನ್ನವನ್ನು ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಸಾಕ್ಷಿಗಳನ್ನು ಎದುರಿಟ್ಟುಕೊಂಡು ಚಿನ್ನವನ್ನು ಅಧಿಕೃತವಾಗಿ ವಶಪಡಿಸಿಕೊಂಡಿದ್ದರು. ಅದು ಶ್ರೀಪತಿ ಆಚಾರ್ಯರ ಮನೆಯ ಬಾವಿಯಲ್ಲಿ ಸಿಕ್ಕಿದ ಚಿನ್ನ ಆಗಿರ್ಬೋದು, BC ರೋಡಿನ ಚಿಕೋರಿ ಬಾರಿನ ಪಕ್ಕದ ಮನೆಯಲ್ಲಿ ಸಿಕ್ಕಿದಂಥ ಚಿನ್ನ ಆಗಿರ್ಬೋದು, ಎಲ್ಲವನ್ನು ಕಾನೂನುಬದ್ಧವಾಗಿ ಮಾಡಿದರು. ಇನ್ಸ್ಪೆಕ್ಟರ್ TR ಜಗನ್ನಾಥ್ ಅವರು ಈ ಪ್ರಕರಣದ ತನಿಖೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದರು. ಈ ಪ್ರಕರಣದ ವಿಚಾರಣೆ 1ನೇ ಹೆಚ್ಚುವರಿ CJM ನ್ಯಾಯಾಲಯದಲ್ಲಿ ನಡೆಯಿತು. ಸರ್ಕಾರಿ ಅಭಿಯೋಜಕರು ಈ ಪ್ರಕರಣದಲ್ಲಿ ಸಮರ್ಥವಾಗಿ ವಾದ ಮಂಡಿಸಿದಾಗ 3 ಆರೋಪಿಗಳಿಗೂ ನ್ಯಾಯಾಲಯ 5 ವರ್ಷಗಳ ಶಿಕ್ಷೆ ವಿಧಿಸಿತು ಮತ್ತು ದಂಡ. ಆರೋಪಿಗಳು ಮರು ಜೈಲಿಗೆ ಹೋದರು. ಯಾಕಂದರೆ 3 ವರ್ಷಗಳಿಂದ ಮೇಲೆ ಶಿಕ್ಷೆ ಪ್ರಮಾಣ ಇದ್ದರೆ ನ್ಯಾಯಾಲಯ ಕಸ್ಟಡಿ ತಗೊಳ್ತದೆ, ಜೈಲಿಗೆ ಕಳಿಸ್ತದೆ. ತದನಂತರ ಆರೋಪಿಗಳು ಜಿಲ್ಲಾ ಸೆಷನ್ಸ್ ಕೋರ್ಟಿಗೆ ಅಪೀಲ್ ಹೋದರು. ಜಾಮೀನು ಪಡ್ಕೊಂಡು ಜೈಲಿನಿಂದ ಹೊರಗೆ
ಮೊದಲ ಹಂತದಲ್ಲಿ 1-2 ತಿಂಗಳು ಜೈಲಲ್ಲಿದ್ದರೆ, ಎರಡನೇ ಹಂತದಲ್ಲಿ ಸುಮಾರು 1 ತಿಂಗಳು ಕಾಲ ಜೈಲಲ್ಲಿ. ಈ ಪ್ರಕರಣದ ಮೇಲ್ಮನವಿಯು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಆಗಿನ ಸರ್ಕಾರಿ ಅಭಿಯೋಜಕರಾಗಿದ್ದಂಥ ಬಿ ಶೇಖರ್ ಶೆಟ್ಟಿಯವರು ಸರ್ಕಾರದ ಪರವಾಗಿ ವಾದ ಮಂಡಿಸಿದರು. ಕೆಳಗಿನ ನ್ಯಾಯಾಲಯ ನೀಡಿದಂಥ ತೀರ್ಪು ಸಮಂಜಸವಾಗಿದೆ, ಎಲ್ಲ ರೀತಿಯ ಸಾಕ್ಷಿಗಳು ಮತ್ತು ಸಾಕ್ಷ್ಯಗಳು ಎಲ್ಲವೂ ಅಭಿಯೋಜನೆಗೆ ಪೂರಕವಾಗಿದೆ ಅಂತ ವಾದ ಮಂಡಿಸಿದರು. ಈ ವಾದವನ್ನು ಒಪ್ಪಿದಂತಹ, ಅಂದರೆ ಪುರಸ್ಕರಿಸಿದಂತಹ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಕೆಳ ಹಂತದ ನ್ಯಾಯಾಲಯ ನೀಡಿದ ತೀರ್ಪನ್ನೇ ಕಾಯಂಗೊಳಿಸಿತು. ಆರೋಪಿಗಳು 5 ವರ್ಷಗಳ ಕಾಲ ಜೈಲಿಗೆ. ಅವರು ಜೈಲಲ್ಲಿ ಶಿಕ್ಷೆ ಮುಗಿಸಿ ವಾಪಸ್ಸು ಬಂದಿದ್ದಾರೆ. ಶ್ರೀಪತಿ ಆಚಾರ್ಯ ಅವರದೇ ಬಿಲ್ಡಿಂಗಲ್ಲಿ ಮತ್ತೆ ತನ್ನ ಹಳೆಯ ಕುಲ್ಲ ಕಸುಬನ್ನೇ ಮುಂದುವರಿಸಿದ್ದಾರೆ. ಜನರು ಚಿನಿವಾರರು, ಅಂದರೆ ಚಿನ್ನದ ಕುಸುರಿ ಕೆಲಸ ಮಾಡೋರು, ಅವರ ಅಂಗಡಿ ಅಲ್ಲಿ ಇದೆ. ಇದು ಆಗತ್ತೆ. ಈಗ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲೂ ದರೋಡೆ ನಡೆದಿದೆ. ಅದು ಕಳವು, ಇದು ದರೋಡೆ. ಇಲ್ಲಿ 4 ಕೋಟಿ ರು ಮೌಲ್ಯದ ಚಿನ್ನಾಭರಣ ಕಳವಾಗಿದೆ ಎನ್ನುವಂತಹ ಆರಂಭಿಕ ಮಾಹಿತಿಯ ಮೇರೆಗೆ ಕೇಸು ದಾಖಲಾಗಿದೆ. ಆದರೆ ಒಟ್ಟಾರೆಯಾಗಿ 10 ರಿಂದ 15 ಕೋಟಿ ರೂಪಾಯಿಯ ಚಿನ್ನಾಭರಣಗಳವಾಗಿ ದರೋಡೆಯಾಗಿದೆ ಎನ್ನುವಂತಹ ಮಾಹಿತಿಗಳಿವೆ. ಇದೆಲ್ಲ ಇನ್ನು ಲೆಕ್ಕಾಚಾರ ಆಗಬೇಕಷ್ಟೇ. ಸುಮಾರು 11 ಲಕ್ಷ ರೂಪಾಯಿ ಕ್ಯಾಶ್ ದರೋಡೆ ಆಗಿದೆ. ಒಟ್ಟು 5 ಮಂದಿ ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಪತ್ತೆಗೆ ಪೊಲೀಸರು ಶ್ರಮಿಸುತ್ತಿದ್ದಾರೆ. ನಿರಂತರ ಸುದ್ದಿ